ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ನ ದಿನದ ಕತೆ ಮಚ್ಚಾ ಪುಟ್ಟಿ ಜೊತೆಗೆ ನಿಮ್ಗೆ ಸ್ವಾಗತ. ಇವತ್ತು ನಾನು ಒಬ್ಬನೇ ಇದ್ದೀನಿ. ಪುಟ್ಟಿಗೆ ಸ್ವಲ್ಪ ಕೆಲಸ ಇತ್ತು, ಸೊ ಹೀಗಾಗಿ ಪುಟ್ಟಿ ಇವತ್ತು ಬರಕ್ಕಾಗ್ಲಿಲ್ಲ. ಹೀಗಾಗಿ ಪುಟ್ಟಿ ನಾಳೆ ಬಂದಾಗ ಮತ್ತೆ ಮತ್ತೊಂದಿಷ್ಟು ನ್ಯೂಸ್ ಗಳನ್ನ ಹೇಳ್ತೀವಿ. ಸೊ ಇವತ್ತು ನಾನೊಬ್ನೇ ಇದ್ದೀನಿ. ಇವತ್ತು ಸೆಪ್ಟೆಂಬರ್ 9, 2022. ಸೊ ನಮ್ಮ ಕರೆಂಟ್ ಅಫೇರ್ಸ್ ಗೆ ಎಲ್ಲರಿಗೂ ವೆಲ್ಕಮ್. ಸೊ ಜೊತೆಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡುವಂತ ಒಂದು ಕೆಲಸ ನಿಮ್ದು ಅಂತ ಹೇಳ್ತಾ ಇವತ್ತು ಒಂದು ಕರೆಂಟ್ ಅಫೇರ್ಸ್ ನ್ಯೂಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದ್ಲಿಗೆ ಏನಪ್ಪಾ ಅಂತಂದ್ರೆ, ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿನ್ನೆ ರಾತ್ರಿನೇ ಅಪ್ಡೇಟ್ ಮಾಡಿದ್ದೆ. ಏನಾಯ್ತು, ಬ್ರಿಟನ್ನಿನ ರಾಣಿ ಸುದೀರ್ಘ ಅವಧಿಯವರೆಗೂ ಹೈಯೆಸ್ಟ್ ಒಂದು 70 ವರ್ಷಗಳವರೆಗೆ ರಾಣಿಯಾಗಿ ಮೆರೆದಂತಹ ಎಲಿಜಬೆತ್ ಕ್ವೀನ್ ನಿನ್ನೆ ನಿಧನರಾದ್ರು. ಸೊ ಇವರು ಲಾಂಗೆಸ್ಟ್ ಸರ್ವಿಂಗ್ ಕ್ವೀನ್ ಆಫ್ UK. ಸೊ ಅಂದ್ರೆ ರಾಣಿಯಾಗಿ 70 ವರ್ಷ ಆಳ್ವಿಕೆಯನ್ನ ಅಥವಾ ಒಂದು ಅಧಿಕಾರವನ್ನ ಅನುಭವಿಸಿದಂತಹ ಎಲಿಜಬೆತ್ ರಾಣಿ ಅವರು ಕೊನೆಗೆ ನಿನ್ನೆ ಏನಾಗ್ತಾರೆ, ನಿಧನರಾಗ್ತಾರೆ. ಸೊ ಅವರ ಒಂದು ಏನಿದೆಯಲ್ಲ, ಅವರ ಉತ್ತರಾಧಿಕಾರಿಯಾಗಿ ಯಾರು ಬರಬೇಕು, ಈಗ ರಾಜ್ಕುಮಾರ ಚಾರ್ಲ್ಸ್. ಸೊ ಅವ್ರನ್ನ ಪ್ರಿನ್ಸ್ ಚಾರ್ಲ್ಸ್ ಅಂತ ಕರಿತೀವಿ. ಸೊ ಅವ್ರನ್ನ ನಾವೇನ್ ಮಾಡ್ತಿದೀವಿ, UK ಅಥವಾ ಬ್ರಿಟನ್ನಿನ ಸೊ ಎಲಿಜಬೆತ್ ರಾಣಿಯ ಪುತ್ರರಾದಂತಹ ಚಾರ್ಲ್ಸ್ ಇಲ್ಲಿದ್ದಾರೆ ನೋಡಿ, ಇವ್ರು ಪ್ರಿನ್ಸ್ ಚಾರ್ಲ್ಸ್, ಇವರು ಅವರ ತಾಯಿ ಆದಂತಹ ಕ್ವೀನ್ ಎಲಿಜಬೆತ್. ಸೊ ಕ್ವೀನ್ ಎಲಿಜಬೆತ್ ನಿಧನ ಆದ ಕಾರಣ ಈಗ ಚಾರ್ಲ್ಸ್ ರಾಜ್ಕುಮಾರ್ ಏನಾಗ್ತಾರೆ, ಮುಂದೆ ರಾಜ ಆಗ್ತಾರೆ. ಸೊ ಇಲ್ಲಿವರೆಗೂ ನಾವು ಮೊದ್ಲಿಂದನೂ ಇವ್ರಿಗೆ ಪ್ರಿನ್ಸ್ ಚಾರ್ಲ್ಸ್ ಅಂತ ಕರೆದು, ಪ್ರಿನ್ಸ್ ಅಂತಾನೆ ಕರೆದು ನಮ್ಗೆ ರೂಢಿಯಾಗಿದೆ. ಇನ್ನು ಮುಂದೆ ಇವರು ಪ್ರಿನ್ಸ್ ಅಲ್ಲ, ಹಿ ವಿಲ್ ಬಿ ದ ಕಿಂಗ್ ಚಾರ್ಲ್ಸ್. ಕಿಂಗ್ ಆಫ್ ವಾಟ್? ಕಿಂಗ್ ಅಂದ್ರೆ ರಾಜ ಎಲ್ಲಿದು, UK ಪ್ಲಸ್ ಏನಿದೆಯಲ್ಲ ಈ ಕಾಮನ್ವೆಲ್ತ್ ದೇಶಗಳ ಕೆಲವೊಂದಿಷ್ಟು ದೇಶಗಳಿಗೂ ಕೂಡ ಇವರೇ ಏನಾಗ್ತಾರೆ, ರಾಜ ಆಗಿರ್ತಾರೆ. ಸೊ ಇನ್ ಮುಂದೆ ಇವ್ರನ್ನ ನಾವೇನಂತಲ್ಲ ರಾಜಕುಮಾರ ಅನ್ನಲ್ಲ, ಮುಂದಿನ ದಿನಗಳಲ್ಲಿ ರಾಜ ಅಂತ ಕರಿತೀವಿ. ಸೊ ರಾಜ ಅಂತ ಕರಿಬೇಕಾದ್ರೆ ಈ ಒಂದು ಪ್ರೊಸೆಸ್ಗೆ ಉತ್ತರಾಧಿಕಾರಿಯ ಪಟ್ಟಾಭಿಷೇಕ ಸೇರಿದಂತೆ ಬೇರೆ ಬೇರೆ ಕೆಲಸಗಳು ಏನಿರುತ್ತಲ್ಲ, ಸೊ ಒಮ್ಮೆ ರಾಜಿ ನಿಧನ ಆದ್ಮೇಲೆ ಈಗೇನು ಬೇರೆ ಬೇರೆ ಕೆಲಸಗಳಿದೆಯಲ್ಲ, ಮುಂದಿನ ಎಲ್ಲಾ ಕೆಲಸಗಳಿಗೆ ಅವ್ರೇನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಆಪರೇಷನ್ ಲಂಡನ್ ಬ್ರಿಡ್ಜ್ ಅಂತ ಹೇಳಿ ಅದೊಂದು ಚಾಲನೆಯನ್ನ ನೀಡಿದ್ದಾರೆ. ಸೊ ಇವ್ರದ್ದು ಅಂತ್ಯ ಸಂಸ್ಕಾರ ಎಲ್ಲ ನಡಿಬೇಕು, ಕೆಲವಷ್ಟು ದಿವಸ ಶೋಕಾಚರಣೆ ನಡೆಯುತ್ತೆ. ಅದಾದ್ಮೇಲೆ ರಾಜಕುಮಾರ ಚಾರ್ಲ್ಸ್ ಏನಾಗ್ತಾರೆ, ರಾಜ ಚಾರ್ಲ್ಸ್ ಆಗ್ತಾರೆ. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಈಗೇನು ಇವರು ಚಾರ್ಲ್ಸ್ ಇದಾರಲ್ಲ, ಈ ಎಲಿಜಬೆತ್ ರಾಣಿಯ ಪುತ್ರ, ಸೊ ಇವ್ರದ್ದು ಏನಪ್ಪಾ ಅಂತಂದ್ರೆ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ UK ಅಥವಾ ಈ ಯುನೈಟೆಡ್ ಕಿಂಗ್ಡಮಿನ ರಾಜನಾಗಿ ಕೆಲಸ ಮಾಡುವಂತ ಅತ್ಯಂತ ಹಿರಿಯ ರಾಜ ಇವರಾಗ್ತಾರೆ. ಯಾಕಂದ್ರೆ ಇವರಿಗೆ ಈಗ 73 ವರ್ಷ. ಸೊ ಪ್ರಿನ್ಸ್ ಚಾರ್ಲಿಗೆ ಎಷ್ಟು, ಇವರಿಗೆ 73 ವರ್ಷ. ಅವರ ತಾಯಿ ತೀರ್ಕೊಂಡಿದ್ದು 96ನೇ ವರ್ಷಕ್ಕೆ. ಸೊ ಹೀಗಾಗಿ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ UKಯ ರಾಜ ಆಗ್ತಿರೋರು ಯಾರು ಅಂತಂದ್ರೆ ರಾಜ್ಕುಮಾರ ಚಾರ್ಲ್ಸ್ ಅವರು ರಾಜ ಆಗ್ತಾರೆ. ಸೊ ಒಂದು ದುಃಖದ ವಿಷಯ ಹೇಳ್ಕೊಂಡೆ ಫಸ್ಟ್ಗೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ 10 ದಿನಗಳ ಕಾಲ, ಚೈತ್ರ ಮಾಸದ 10 ದಿನಗಳ ಕಾಲ ಕೇರಳದಲ್ಲಿ ಓಣಂ ಅನ್ನುವಂತಹ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸೊ ಈ ಓಣಂ ಅನ್ನ ಮಲಯಾಳಿಗಳು ಈ ಒಂದು ಬೆಳೆಯ ಕೊಯ್ಲಿನ ನಂತರ, ಸೊ ಏನು ಸುಗ್ಗಿ ಮಾಡ್ತೀವಲ್ಲ, ಹಾರ್ವೆಸ್ಟಿನ ನಂತರ ಮಾಡುವಂತಹ ಒಂದು ಹಬ್ಬವಾಗಿದೆ ಇಲ್ಲಿ ಕೇರಳದಲ್ಲಿ. ಸೊ ಇದು 10 ದಿನ ನಡೆಯುವಂತಹ ಹಬ್ಬ. ಸೊ ಈ ಒಂದು ಹಬ್ಬ ಯಾಕೆ ಬಂತು ಅಂತಂದ್ರೆ, ಈ ಒಂದು ಪ್ರದೇಶದಲ್ಲಿ ಪೌರಾಣಿಕ ರಾಜ ಅಂತ ಆದಂತಹ ಮಹಾಬಲಿ ಏನ್ ಮಾಡ್ತಾರೆ, ತಮ್ಮ ಮನೆಗೆ ಬರ್ತಾನೆ ಅಂತ ಹೇಳಿ ಇಲ್ಲಿನ ಜನರು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಈಗ ಕೇರಳದಲ್ಲಿ ಏನ್ ಸ್ಟಾರ್ಟ್ ಆಗಲಿದೆ, ಓಣಂ ಹಬ್ಬ ಸ್ಟಾರ್ಟ್ ಆಗಲಿದೆ. ಇದು 10 ದಿನಗಳವರೆಗೆ ನಡೆಯುತ್ತೆ. ಯಾಕೆ ಅಂತಂದ್ರೆ ಮಹಾಬಲಿ ಎನ್ನುವಂತಹ ರಾಜ ತಮ್ಮ ಮನೆಗೆ ಬರ್ತಾನೆ ಅಂತ ಹೇಳಿ ಇಲ್ಲಿನ ಜನ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ನೋಡೋಣ ಮುಂದೆ ಏನಾದ್ರೂ ನ್ಯೂಸ್ ಬಂದ್ರೆ ಹೇಳೋಣ. ಸೊ ಮುಂದೆ ಏನಾಯ್ತು, ಈಗ ಹಳಿಯಾಳದಲ್ಲಿ ಸುಮ್ನೆ ಇದು ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಲ್ಲ, ನಮಗ್ ಗೊತ್ತಿರ್ಲಿ ಅಂತ ಹೇಳಿ. ಓಕೆ, ಸೊ ಹಳಿಯಾಳದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಒಂದು SBI ಬ್ರಾಂಚ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹಳಿಯಾಳದ ಶಾಖೆಯಲ್ಲಿ ಏನಾಗಿತ್ತು, ಒಬ್ಬ ಗ್ರಾಹಕ ಚೆಕ್ಗೆ ಕನ್ನಡದಲ್ಲಿ ಬರ್ದಿದ್ರು. ಸೊ ಚೆಕ್ ನಲ್ಲಿ ಏನ್ ಬರ್ತೀವಪ್ಪ, ನಮ್ಗೆ ಎಷ್ಟು ದುಡ್ಡು ಬೇಕು, ನಮ್ಮ ಹೆಸರು, ನಮ್ಮ ಡೀಟೇಲ್ಸ್, ಮಂತ್ರ ಸಹಿ ಹಾಕ್ತೀವಿ. ಸೊ ಅಲ್ಲಿ ಬರೆಯೋದನ್ನ ಕನ್ನಡದಲ್ಲಿ ಬರ್ದಿದ್ರು. ಸೊ ಕನ್ನಡದಲ್ಲಿ ಬರ್ದಿದ್ದಕ್ಕೆ ಅವರು ಅಮಾನ್ಯ ಮಾಡಿದ್ರು. ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಬೇಕಾಗಿತ್ತು. ಸೊ ಕನ್ನಡದಲ್ಲಿ ಬರ್ದಿದ್ದಕ್ಕೆ ನಾವು ದುಡ್ಡು ಕೊಡಲ್ಲ, ಇದನ್ನು ವ್ಯಾಲಿಡ್ ಅಲ್ಲ ಅಂತ ಹೇಳಿದ್ರು. ಸೊ ಹೀಗಾಗಿ ಅವರು ಸುಮ್ನೆ ಕೂಡ್ಲಿಲ್ಲ. ಯಾರು ಕನ್ನಡದಲ್ಲಿ ಚೆಕ್ ಬರ್ದಿದ್ರಲ್ಲ ಅವ್ರು ಸುಮ್ನೆ ಕೂಡ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ,
ಮಾಡ್ತಾರೆ ಅಂದ್ರೆ ನಮ್ಮ ಧಾರವಾಡದ ಗ್ರಾಹಕ ರಕ್ಷಣಾ ವೇದಿಕೆಗೆ ಬಂದು ಒಂದು ಕೇಸ್ ಹಾಕ್ತಾರೆ. ಸೊ ಕನ್ನಡದಲ್ಲಿ ಚೆಕ್ ಬರೆದ್ರೆ ಇವರು ಯಾಕೆ ಅಮಾನ್ಯ ಮಾಡಬೇಕು, ಇರೋದು ಕರ್ನಾಟಕದಲ್ಲಿ, ಹಳೆಯಾಳು ಇರೋದು ಕರ್ನಾಟಕದಲ್ಲಿ, ಸೊ ಹೀಗಾಗಿ ಅಮಾನ್ಯ ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿ ಅವ್ರು ಎಲ್ಲಿ ಹೋಗಿ ಕೇಳಿದ್ರು, ಗ್ರಾಹಕ ರಕ್ಷಣಾ ವೇದಿಕೆ ಹೋಗಿ ಕೇಳಿದ್ರು. ಸೊ ಫೈನಲಿ ಗ್ರಾಹಕ ರಕ್ಷಣಾ ವೇದಿಕೆ ಏನ್ ಮಾಡಿದೆಯಪ್ಪ ಅಂತಂದ್ರೆ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹಳಿಯಾಳ ಬ್ರಾಂಚಿಗೆ 85,000 ರೂಪಾಯಿಯ ದಂಡ ಹಾಕಿದ್ದಾರೆ. ಸೊ ಅಂದ್ರೆ ಇನ್ಮೇಲೆ ನಾವೇನ್ ಮಾಡ್ಬೋದು, ನಿರ್ಭಯವಾಗಿ ಚೆಕ್ ಮೇಲೆ ಕನ್ನಡದಲ್ಲಿ ಬರೀಬಹುದು. ಇನ್ ಕೇಸ್ ಅಮಾನ್ಯ ಮಾಡಿದ್ರೆ ಏನ್ ಮಾಡ್ಬೇಕು, ಗ್ರಾಹಕ ರಕ್ಷಣಾ ವೇದಿಕೆ ಹೋಗಿ ಕೇಸ್ ಹಾಕಿದ್ರೆ ದುಡ್ಡು ಕೂಡ ಬರುತ್ತೆ, ದಂಡ ಅವರಿಗೆ ವಿಧಿಸ್ತಾರೆ. ಸೊ ಅದಕ್ಕೆ ಇದು ಒಂದು ನ್ಯೂಸ್ ಗೊತ್ತಿರಲಿ. ನೆಕ್ಸ್ಟ್ ಸ್ವಲ್ಪ ಡೀಟೇಲ್ ಆಗಿರುವಂತಹ ನ್ಯೂಸ್ ಗಳಿಗೆ ಹೋದ್ರೆ, ಈಗ ತೃತೀಯ ಲಿಂಗಿಗಳು ಅಂತ ಕರಿತೀವಿ, ಟ್ರಾನ್ಸ್ಜೆಂಡರ್ಸ್ ಅಂತ. ಸೊ ಈಗ ಟ್ರಾನ್ಸ್ಜೆಂಡರ್ಸಿಗೆ ಉದ್ಯೋಗಾವಕಾಶವನ್ನ ಅವರಿಗೂ ಕೂಡ ಏನ್ ಮಾಡಬೇಕು, ಜಾಬ್ಸ್ ಅನ್ನ ಕೊಡಬೇಕಂತ ಮೊನ್ನೆ ದಿವಸ ಹೇಳುವಾಗ ಪುಣೆಯ ನಗರ ಪಾಲಿಕೆ ಏನ್ ಮಾಡಿದೆ ಅಂದ್ರೆ ಈ ಮುನ್ಸಿಪಾಲಿಟಿಯಲ್ಲಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತಹ ಕೆಲಸಗಳಿಗೆ ತೃತೀಯ ಲಿಂಗಿಗಳನ್ನ ನೇಮಕ ಮಾಡಿಕೊಳ್ತು. ಸೊ ಈ ತರ ತೃತೀಯ ಲಿಂಗಿಗಳಿಗೆ ಉದ್ಯೋಗ ಅವಕಾಶ ಮಾಡುವುದಕ್ಕಾಗಿ ಒಂದು ಏನ್ ಮಾಡಬೇಕು, ಸೂಕ್ತ ನೀತಿಯನ್ನ ರಚಿಸಬೇಕು ಅಂತ ಹೇಳಿ ಯಾರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ನವರು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು. ಓಕೆ, ಸೊ ಯಾರ ಜಾಬ್ ಬಗ್ಗೆ, ತೃತೀಯ ಲಿಂಗಿಗಳು ಟ್ರಾನ್ಸ್ಜೆಂಡರ್ಸ್ ಗಳ ಜಾಬ್ ಅನ್ನ ಯಾವ ರೀತಿ ನೀವು ಮಾಡ್ತೀರಪ್ಪ ಅದ್ರ ಬಗ್ಗೆ ಏನ್ ಮಾಡಿ, ಒಂದು ನೀತಿಯನ್ನ ಒಂದು ಪಾಲಿಸಿಯನ್ನ ರಚನೆ ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ದವರು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದ್ದಾರೆ. ಓಕೆ, ಸೊ ಇದ್ರ ಮೂಲಕ ಏನಪ್ಪಾ ಅಂತಂದ್ರೆ ಒಂದು ಕಾಯ್ದೆಯ ಮೂಲಕ ಏನು ನೀತಿಯನ್ನ ರೂಪಿಸ್ತಾರಲ್ಲ, ಬರೀ ಪಾಲಿಸಿ ಅಂತ ಹೇಳಿದ್ರೆ ಸಾಕಾಗಲ್ಲ, ಸೂಕ್ತ ನೀತಿಯನ್ನ ಅದನ್ನ ಒಂದು ಬರೀ ಪಾಲಿಸಿ ಅಥವಾ ನೀತಿ ಅಂತ ಹೇಳಿದ್ರೆ ಸಾಲಲ್ಲ, ಅದನ್ನ ಏನ್ ಮಾಡ್ಬೇಕು, ಕಾಯ್ದೆ ಅಡಿಯಲ್ಲಿ ನಿರ್ಬಂಧನೆಗಳನ್ನ ಜಾರಿಗೊಳಿಸಬೇಕು, ಒಂದು ಆಕ್ಟ್ ಅನ್ನ ಮಾಡಬೇಕು. ಓಕೆ, ಯಾರಿಗಾಗಿ, ತೃತೀಯ ಲಿಂಗಿಗಳ ನೌಕರಿಗಾಗಿ ಅಥವಾ ಉದ್ಯೋಗಕ್ಕಾಗಿ ಒಂದು ಆಕ್ಟ್ ಮಾಡಿ ನಿರ್ಬಂಧನೆಗಳ ಮೂಲಕ ಜಾರಿಗೊಳಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅಂದ್ರೆ ಸೀರಿಯಸ್ ಆಗಿ ಹೇಳಿದ್ದಾರೆ, ಒಂದು ಕಾಯ್ದೆ ಮಾಡಬೇಕು. ಅಂದ್ರೆ ಈಗ ಸರ್ಕಾರದಿಂದ ಏನು ಜಾಬ್ಸ್ ಬರ್ತಲ್ಲ ಅಲ್ಲಿ ತೃತೀಯ ಲಿಂಗಿಗಳಿಗೆ ಮೋಸ್ಟ್ಲಿ ಮೀಸಲಾತಿಯನ್ನು ಕೂಡ ಕೊಡಬಹುದು. ಸೊ ಇಷ್ಟು % ಮೀಸಲಾತಿ ಅಥವಾ ಇವರಿಗಾಗಿ ತೃತೀಯ ಲಿಂಗಿಗಳಿಗಾಗಿ ಇಷ್ಟು ಜಾಬ್ಸ್ ಗಳನ್ನ ಈ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇಡ್ತೀವಿ ಅಂತ ಹೇಳಿ ಅದನ್ನ ಒಂದು ಕಾಯ್ದೆಯ ಮೂಲಕ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಹೇಳ್ತಾರೆ, ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಮುಂದಿನ ಒಂದು ನ್ಯೂಸ್ ಬಂದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ. ಸೊ ಇಲ್ಲಿ ಬರ್ಬೇಕಿತ್ತು. ಸೊ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ, EU ಅಂಡ್ ಇಂಡಿಯಾ, ಸೊ ಇದರ ನಡುವೆ ಒಂದು ಸಭೆ ನಡೀತು. ಈ ಸಭೆಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಹೇಳ್ತೀನಿ ಯಾವ ಸಭೆ ಅಂತ ಹೇಳಿ, ಹಸಿರು ಜಲಜನಕ ಸಭೆ ಅಂತ ಹೇಳಿ. ಸೊ ಈಗ ಮೊದಲ ಬಾರಿ ನಡೆದಿದ್ದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಎರಡು ನಡುವೆ ಭಾರತ ಹಸಿರು ಇಂಧನ ಒಂದು ಸಭೆಯನ್ನ, ಒಂದು ಹಸಿರು ಇಂಧನ ಸಭೆಯನ್ನ ಏನ್ ಮಾಡ್ತಾರೆ, ನವದೆಹಲಿಯಲ್ಲಿ ಆಯೋಜನೆ ಮಾಡ್ತಾರೆ. ಸೊ ಯಾರ್ಯಾರು ಮಾಡಿದ್ದು, ಒಂದು ಯುರೋಪಿಯನ್ ಯೂನಿಯನ್, ಇನ್ನೊಂದು ಭಾರತ, ಇಬ್ರು ಸೇರ್ಕೊಂಡು ಹಸಿರು ಜಲಜನಕ ಸಭೆ ಅಂತ ಹೇಳಿ ನವದೆಹಲಿಯಲ್ಲಿ ಏನ್ ಮಾಡ್ತಾರೆ, ಆಯೋಜನೆಯನ್ನ ಮಾಡ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡೂ ದೇಶಗಳು ಏನ್ ಮಾಡಿದ್ವು, ಈ ಜಲಜನಕದ ಬಳಕೆಯನ್ನ ಉತ್ತೇಜನ ಮಾಡಬೇಕು ಅಂತ ಹೇಳಿ ಒಂದೇ ಟೈಮಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ಕಳೆದ ವರ್ಷ ಅಂದ್ರೆ 2021ರಲ್ಲಿ ನಮ್ಮ ಭಾರತದಲ್ಲಿ ನಾವೇನ್ ಮಾಡಿದ್ವಿ, ರಾಷ್ಟ್ರೀಯ ಜಲಜನಕ ಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ದೇಶದಲ್ಲಿ ಹಿಂದೆ ಅಂದ್ರೆ 1 ವರ್ಷದ ಹಿಂದೆ ರಾಷ್ಟ್ರೀಯ ಜಲಜನಕ ಮಿಷನ್ ಅಂತ ನಾವು ಸ್ಟಾರ್ಟ್ ಮಾಡಿದ್ರೆ, ನಮ್ಗಿಂತ 1 ವರ್ಷ ಮುಂಚೆ ಯುರೋಪಿಯನ್ ಒಕ್ಕೂಟದವರು ಜಲಜನಕ ಕಾರ್ಯತಂತ್ರ ಅಂತ ಹೇಳಿ ಆರಂಭಿಸಿದ್ರು. ಸೊ ಇಬ್ಬರ ಒಂದು ಫೋಕಸ್ ಎಲ್ಲಿದೆ, ಜಲಜನಕದ ಮೇಲಿದೆ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ, ಭಾರತದ ಒಂದು ರಾಷ್ಟ್ರೀಯ ಹಸಿರು ಜಲಜನಕ ನೀತಿ ಮತ್ತು ಯುರೋಪಿಯನ್ ಹಸಿರು ಜಲಜನಕ ಕಾರ್ಯತಂತ್ರ, ಇವು ಎರಡನ್ನು ಏನ್ ಮಾಡಬೇಕು, ಸಮನ್ವಯ ಸಾಧಿಸೋದಕ್ಕೆ. ಈಗ ಒಬ್ಬೊಬ್ಬರೇ ಮಾಡಿದ್ರೆ ಕೆಲಸ ಟಫ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡೋಣ, ನಿಮ್ಮ ಗುರಿಯು ಏನಿದೆ, ಹಸಿರು ಜಲಜನಕನ್ನ ಬಳಸ್ಕೊಳ್ಳೋದಕ್ಕೆ ನೀವೇನ್ ಮಾಡಿದ್ದೀರಾ, ಜಲಜನಕ ನೀತಿ ಅಂತ ತಗೊಂಡ್ ಬಂದಿದ್ದೀರಾ, ಜಲಜನಕ ಮಿಷನ್ ಅನ್ನ ತಗೊಂಡ್ ಬಂದಿದ್ದೀರಾ. ನಾವು ಕೂಡ ಏನ್ ಮಾಡಿದೀವಿ, ಜಲಜನಕ ಕಾರ್ಯತಂತ್ರವನ್ನ ತಗೊಂಡ್ ಬಂದಿದ್ವಿ. ಸೊ ಹೀಗಾಗಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನಾವು ಮತ್ತು ಯುರೋಪಿಯನ್ ಒಕ್ಕೂಟದವರು ಒಂದು ಸಭೆಯನ್ನ ಮಾಡಿದ್ದೀವಿ. ಸೊ ಈ ರೀತಿ ಸಭೆಗಳು ನಡೆಯೋದ್ರಿಂದ ಏನಾಗುತ್ತಂದ್ರೆ ಮುಂದಿನ ದಿನಗಳಲ್ಲಿ ಇಬ್ರು ಸೇರ್ಕೊಂಡು ಏನಾದ್ರೂ ಒಂದು ಹೊಸದಾದಂತಹ ಕ್ರಮಗಳಿಗೆ ಮುಂದಾಗ್ತೀವಿ. ಸೊ ಅದಕ್ಕೆ ಈಗ ನಾವು ನವೀಕರಿಸಬಹುದಾದಂತಹ ಇಂಧನಗಳ ಬಗ್ಗೆ ಮಾತಾಡುವಾಗ ಜಲಜನಕದ ಬಗ್ಗೆ ನಮ್ಮ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಿದೆ. ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರುತ್ತೆ ಅಂತ ಬಂತು, ಮುಂದೆ ಜಲಜನಕ ಆಧಾರಿತ, ಮೊನ್ನೆ ದಿವಸ ನಾವು ಮಾತಾಡಿದ್ವಿ, ಜಲಜನಕದ ಒಂದು ಬಸ್ ಕೂಡ ಏನ್ ಮಾಡಿದ್ವಿ, ಅದರಿಂದ ನಡೆಯುವಂತಹ ಒಂದು ಬಸ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು ಸರ್ಕಾರದವರು. ಸೊ ಈ ರೀತಿಯಾಗಿ ಫೋಕಸ್ ಏನಾಗ್ತಿದೆ, ಜಲಜನಕದ ಮೇಲೆ ಆಗ್ತಿದೆ. ಜಲಜನಕ ಏನು, ಇದು ಕಂಪ್ಲೀಟ್ ಆಗಿ ಇದು ಪರಿಶುದ್ಧ ಇಂಧನ ಅಂತ ಕರಿಬಹುದು.
ಇದು ಸಂಪೂರ್ಣವಾಗಿ ಪರಿಶುದ್ಧವಾದಂತಹ ಇಂಧನ. ಯಾಕೆ ಪರಿಶುದ್ಧವಾದ ಇಂಧನ ಅಂತಂದ್ರೆ ಈ ಜಲಜನಕ ಏನ್ ಮಾಡುತ್ತಂದ್ರೆ ನೀರಿನ ಜೊತೆಗೆ ಸೇರ್ಕೊಂಡು ಅದು ಬಿಡುಗಡೆ ಮಾಡೋದು ನೀರನ್ನ ಬಿಡುಗಡೆ ಮಾಡುತ್ತೆ ಪ್ಲಸ್ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಮಾಲಿನ್ಯ ಆಗೋದಿಲ್ಲ. ಸೊ ಹೀಗಾಗಿ ಜಲಜನಕದ ಬಗ್ಗೆ ಫೋಕಸ್ ಮಾಡೋಣ ಅಂತ ಹೇಳಿ ಇಬ್ರು ರೆಡಿಯಾಗಿದ್ರು, ಒಬ್ರು ಭಾರತದವರು, ಇನ್ನೊಂದು ಯುರೋಪಿಯನ್ ಒಕ್ಕೂಟದವರು. ಅದಕ್ಕಾಗಿ ನಾವೇನ್ ಮಾಡಿದ್ವಿ, ಹೋದ ವರ್ಷ 2021ರಲ್ಲಿ ರಾಷ್ಟ್ರೀಯ ಜಲಜನಕ ಮಿಷನ್ ಸ್ಟಾರ್ಟ್ ಮಾಡಿದ್ರೆ 2020ರಲ್ಲಿ ಯುರೋಪಿಯನ್ ಒಕ್ಕೂಟದವರು ಯುರೋಪಿಯನ್ ಜಲಜನಕ ಕಾರ್ಯತಂತ್ರವನ್ನ ಅವರು ಕೂಡ ಆರಂಭಿಸಿದ್ರು. ಸೊ ಇಂತಹ ಕ್ರಮಗಳ ಬಗ್ಗೆ ಸ್ವಲ್ಪ ನಿಮ್ಮ ಗಮನ ಇರಲಿ. ಮುಂದೆ ಸ್ವಲ್ಪ ದಿವಸಗಳ ಹಿಂದೆ ನಾವು ಏನ್ ಮಾಡಿದ್ವಪ್ಪ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡಿದ್ವಿ. ಹಿಂದೆ ಏನಾಗಿತ್ತು, ಅಮೆರಿಕಾದ ಸಂಸತ್ತಿನ ಸ್ಪೀಕರ್ ಆದಂತಹ ನ್ಯಾನ್ಸಿ ಪೊಲಸಿ ಅವರು, ಯಾರು, ಅಮೆರಿಕಾದ ಸಂಸತ್ತು, ಅದನ್ನ ಕಾಂಗ್ರೆಸ್ ಅಂತ ಕರಿತೀವಿ. ಸೊ ಅಮೆರಿಕಾದ ಕಾಂಗ್ರೆಸ್ಸಿನ ಸ್ಪೀಕರ್ ಆದಂತಹ ನ್ಯಾನ್ಸಿ ಪೊಲಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ಒಂದು ನೇತೃತ್ವದಲ್ಲಿ ಒಂದು ನಿಯೋಗ ಅಂದ್ರೆ ಒಂದು ತಂಡ ಎಲ್ಲಿಗೆ ಭೇಟಿ ನೀಡಿತ್ತು, ತೈವಾನ್ಗೆ ಭೇಟಿ ನೀಡಿತ್ತು. ಎಲ್ಲಿಯವರು, ಅಮೆರಿಕಾದ ಸ್ಪೀಕರ್ ನ್ಯಾನ್ಸಿ ಪೊವೆಲ್ ಮತ್ತು ಅವ್ರ ಜೊತೆಗೆ ಒಂದಿಷ್ಟು ಜನ ತೈವಾನಿಗೆ ಭೇಟಿ ನೀಡಿದ್ರು. ಸೊ ತೈವಾನಿಗೆ ಅವರು ಭೇಟಿ ನೀಡಿದ್ದಕ್ಕೆ ಯಾರಿಗೆ ಸಿಟ್ಟು ಬಂತು, ಚೀನಾಕ್ಕೆ ಸಿಟ್ಟು ಬಂತು. ಸೊ ಚೀನಾಕ್ಕೆ ಸಿಟ್ಟು ಬಂದು ಚೀನಾದವ್ರು ಏನ್ ಮಾಡ್ತಾರೆ, ಸುಮ್ಮನೆ ಕೂಡಲ್ಲ, ತೈವಾನಿನ ಗಡಿಗೆ ಸಮೀಪದಲ್ಲಿ ತೈವಾನಿನ ಗಡಿಯಲ್ಲಿ ಜೀವಂತ ಗುಂಡುಗಳ ಒಂದು ಸಮರಾಭ್ಯಾಸವನ್ನ ಮಾಡಿದ್ದನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ, 2 ಸಾರಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ನ್ಯಾನ್ಸಿ ಪೊಲಸಿ ಬಂದಾಗ ಏನಾಗಿತ್ತು ಅನ್ನೋದನ್ನ ಆ ಕಳೆದ ತಿಂಗಳು 2 ಸಾರಿ ಏನಾಗಿತ್ತು, ಇದು ಡಿಸ್ಕಷನ್ ಆಗಿತ್ತು. ಈಗ ಜೀವಂತ ಗುಂಡುಗಳ ಒಂದು ಸಮರಾಭ್ಯಾಸ ಅಂದ್ರೆ ಏನು ಅನ್ನೋದನ್ನ ಕೂಡ ನಾನು ಹೇಳಿದ್ದೆ. ಸೊ ಈಗ ನಾವು ಜಂಟಿ ಸಮರಾಭ್ಯಾಸ ಅಂತ ಮಾಡ್ತೀವಿ. ಸೊ ಜಂಟಿ ಸಮರಾಭ್ಯಾಸ ಅಂತ ಮಾಡಿದಾಗ ಅಥವಾ ನಮ್ಮ ದೇಶದಲ್ಲೇ ನಾವು ಸಮರಾಭ್ಯಾಸವನ್ನ ಮಾಡಿದ್ರೆ ಅವಾಗ ನಾವೇನ್ ಮಾಡಿರ್ತೀವಿ, ಈ ನಿಷ್ಕ್ರಿಯಗೊಂಡಂತಹ ಡಮ್ಮಿ ಬುಲೆಟ್ಸ್, ಡಮ್ಮಿ ಬಾಂಬ್ಗಳನ್ನ ಯೂಸ್ ಮಾಡ್ತೀವಿ. ಅದರಿಂದ ಅಲ್ಲಿರುವಂತ ಯಾವುದೇ ಸೈನಿಕರಿಗೆ ಏನಾಗಲ್ಲ, ಯಾವುದೇ ರೀತಿ ಅಪಾಯ ಇರಲ್ಲ. ಬಟ್ ಚೀನಾದವ್ರು ಏನ್ ಮಾಡ್ತಾರಲ್ಲೇ ಅಂದ್ರೆ ಇಲ್ಲಿ ಜೀವಂತ ಗುಂಡುಗಳ ಅಕಸ್ಮಾತ್ ಅದು ಯಾರಿಗಾದ್ರೂ ಬಡಿದ್ರೆ, ಯಾರಿಗಾದ್ರೂ ಹತ್ತಿದ್ರೆ ಅವರು ಸತ್ತು ಹೋಗ್ತಾರೆ. ಸೊ ಅಂತ ಒಂದು ಜೀವಂತ ಗುಂಡುಗಳ ಸಮರಾಭ್ಯಾಸವನ್ನ ಚೀನಾ ಕೈಗೊಂಡಿತ್ತು. ಎಲ್ಲಿ ಕೈಗೊಂಡಿತ್ತು, ತೈವಾನಿನ ಗಡಿಯಲ್ಲಿ. ಯಾಕೆ ಕೈಗೊಂಡಿತ್ತು ಅಂತಂದ್ರೆ ಅಮೆರಿಕಾದ ಸ್ಪೀಕರ್ ಆದಂತಹ ನ್ಯಾನ್ಸಿ ಪೊಲಸಿ ಎಲ್ಲಿಗೆ ಹೋಗಿದ್ರು, ತೈವಾನಿಗೆ ಹೋಗಿದ್ರು. ಇದು ಹಿಂದಿನ ನ್ಯೂಸ್. ಈಗ ಏನಾಗ್ತಿದೆ ಅಂತಂದ್ರೆ ಮತ್ತೊಂದು ಬಾರಿ ಅಮೆರಿಕಾದ ಸಂಸದರ ಮತ್ತೊಂದು ನಿಯೋಗ ಈಗ ತೈವಾನಿಗೆ ಭೇಟಿ ನೀಡುತ್ತಿದೆ. ಸೊ ಇದರ ನಿಯೋಗದ ಅಧ್ಯಕ್ಷತೆ ಯಾರು ವಹಿಸಿದ್ದಾರೆ ಅಂತ ನೋಡೋಣ. ಸೊ ಅದು ಬಂದ್ಮೇಲೆ ಅವ್ರ ಹೆಸರು ಕೂಡ ಹೊರಗೆ ಬರುತ್ತೆ. ಸೊ ಈಗ ಮತ್ತೊಂದು ಸಾರಿ ಇವ್ರು ಏನ್ ಮಾಡ್ತಿದ್ದಾರೆ, ಭೇಟಿ ನೀಡ್ತಿದ್ದಾರೆ. ಇದರಿಂದ ಮತ್ತೊಂದು ಸಾರಿ ಏನಾಗ್ಬಹುದು, ಈ ಪೆಸಿಫಿಕ್ ಭಾಗದಲ್ಲಿ, ಈ ಚೈನಾ ಮತ್ತು ತೈವಾನ್ ಭಾಗದಲ್ಲಿ ಏನಾಗ್ಬಹುದು, ಈ ಪ್ರಕ್ಷುಬ್ಧತೆ ಮತ್ತೆ ಕಾರಣ ಆಗಬಹುದು ಅಂತ ಹೇಳ್ತಿದ್ದಾರೆ. ಸೊ ಹಾಗೇನಾದ್ರೂ ಅದೇ ಹೆಚ್ಚು ಕಡಿಮೆ ಯಾರಿಗೋ ಜಾಸ್ತಿ ಸಿಟ್ಟು ಬಂದು ಯುದ್ಧ ಸ್ಟಾರ್ಟ್ ಆದ್ರೆ ನಾವೆಲ್ಲ ಬಹಳ 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 ಕಷ್ಟ ಪಡಬೇಕಾಗುತ್ತೆ. ನೆಕ್ಸ್ಟ್ ಲೈಫ್ ಅಂತ ಹೇಳಿ. ಲೈಫ್ ಅಂತಂದ್ರೆ ಏನು, ಲೈಫ್ ಅಂದ್ರೆ ಜೀವನ, ಅದ್ರ ಜೊತೆಗೆ ಲೈಫ್ ಅನ್ನುವಂತಹ ಒಂದು ಪರಿಕಲ್ಪನೆ ಕೂಡ ಇದೆ. ಸೊ ಲೈಫ್ ಅನ್ನುವಂತಹ ಒಂದು ಪರಿಕಲ್ಪನೆ ಕೊಟ್ಟವರು ನಮ್ಮ ಪ್ರಧಾನಿಗಳು. ಲೈಫ್ ಅಂದ್ರೆ ಏನು, ಲೈಫ್ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತ. ಲೈಫ್ ಸ್ಟೈಲ್ ಅಂತಂದ್ರೆ ನಮ್ಮ ಜೀವನ ಶೈಲಿ. ಓಕೆ, ಸೊ ಇದನ್ನ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಪರಿಸರಕ್ಕಾಗಿ ಜೀವನ ಶೈಲಿ ಅಂತ. ಓಕೆ, ಜೀವನ ಶೈಲಿ. ಓಕೆ, ಸೊ ಈಗ ಕೇಂದ್ರ ಸಂಪುಟ ಸಭೆಯಲ್ಲಿ ಸಚಿವರಿಗೆ ಪ್ರಧಾನಮಂತ್ರಿಗಳ ಲೈಫ್ ಪರಿಕಲ್ಪನೆ ಬಗ್ಗೆ ವಿವರಣೆಯನ್ನ ಇತ್ತೀಚೆಗೆ ನೀಡಲಾಯಿತು. ನಮ್ಮ ಕ್ಯಾಬಿನೆಟ್ ಅಲ್ಲಿ ಒಂದು ಸಭೆ ನಡೆದಾಗ ಅಲ್ಲಿದ್ದಂತಹ ಸಚಿವರಿಗೆ ನಮ್ಮ ಪ್ರಧಾನಿಗಳು ಕೊಟ್ಟಂತಹ ಈ ಲೈಫ್ ಅಥವಾ ಈ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತ, ಪರಿಸರಕ್ಕಾಗಿ ಜೀವನ ಶೈಲಿಯ ಒಂದು ವಿವರಣೆಯನ್ನ ಕೊಡ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಧಾನಿಗಳು ಯಾವಾಗ 26ನೇ ಒಂದು ಹವಾಮಾನ ಶೃಂಗಸಭೆ COP26 ಅಂತ ಗ್ಲಾಸ್ಕೋದಲ್ಲಿ, ಸ್ಕಾಟ್ಲ್ಯಾಂಡಿನ ಗ್ಲಾಸ್ಕೋದಲ್ಲಿ ಏನಾಗಿತ್ತು, 26ನೇ ಹವಾಮಾನ ಶೃಂಗಸಭೆ COP26 ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ನಮ್ಮ ಪ್ರಧಾನಿಗಳು ಈ ಒಂದು ಲೈಫ್ ಪರಿಕಲ್ಪನೆಯನ್ನ ಅಲ್ಲಿ ಫಸ್ಟ್ ಟೈಮ್ ಚರ್ಚೆ ಮಾಡ್ತಾರೆ. ಸೊ ಇಲ್ಲಿ ಲೈಫ್ ಅನ್ನುವಂತಹ ಪರಿಕಲ್ಪನೆ ಏನಂತಂದ್ರೆ ನಾವೇನು ಜೀವನ ನಡೆಸ್ತಿದೀವಲ್ಲ, ಪ್ರತಿ ದಿವಸ ನಾವೇನು ಬದುಕ್ತಿದೀವಲ್ಲ, ನಮ್ಮ ಜೀವನ ಯಾವ ರೀತಿ ನಡಿಬೇಕು, ಅದು ಪರಿಸರ ಸ್ನೇಹಿಯಾಗಿರ್ಬೇಕು. ನಾವು ಸರಳವಾದಂತಹ ಜೀವನ ಶೈಲಿಯನ್ನ ಅಳವಡಿಸ್ಕೋಬೇಕು. ಅಂದ್ರೆ ನಾವು ಈಗ ಬೈಕ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೈಕಲ್ ಯೂಸ್ ಮಾಡಬೇಕು. ಓಕೆ, ಸೋಲಾರ್ ಪ್ಯಾನೆಲ್ಸ್ ಗಳನ್ನ ಹಾಕೋಬೇಕು. ಸಾಧ್ಯ ಆದಷ್ಟು ಕಡಿಮೆ
ಒಂದು ಪೊಲ್ಯೂಷನ್ ಅನ್ನ ಮಾಡಬೇಕು. ಸೊ ಇಂಥದಕ್ಕೆ ನಾವೇನಂತ ಹೇಳ್ತಿದ್ವಿ, ಪರಿಸರ ಸ್ನೇಹಿ ಮತ್ತು ಸರಳ ಜೀವನ ಸ್ನೇಹಿ ಅಂತ ಹೇಳ್ತೀವಿ. ಸೊ ಇದನ್ನ ಯಾರು ಅಳವಡಿಸ್ಕೋಬೇಕು, ವ್ಯಕ್ತಿಗಳು ಮತ್ತು ಸಮುದಾಯದವರು ಅಳವಡಿಸ್ಕೋಬೇಕು. ಸೊ ಇಂತಹ ಒಂದು ಪರಿಕಲ್ಪನೆಯನ್ನ ಕೊಟ್ಟವರು ಯಾರು, ನಮ್ಮ ಪ್ರಧಾನಿಗಳು. ಎಲ್ಲಿ ಕೊಟ್ಟಿದ್ರು ಅಂತಂದ್ರೆ ಗ್ಲಾಸ್ಕೋದಲ್ಲಿ ನಡೆದಂತಹ 26ನೇ ಹವಾಮಾನ ಶೃಂಗಸಭೆಯಲ್ಲಿ ಕೊಟ್ಟಿದ್ರು. ಸೊ ಅದನ್ನ ನಡೆದ ಮೇಲೆ ಈಗ ಏನಾಗಿದೆಪ್ಪ ಅಂತಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ, ಕೇಂದ್ರ ಸಂಪುಟ ಸಭೆಯಲ್ಲಿ ಏನಾಯ್ತು, ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಸಚಿವರಿಗೆ ನೀಡಲಾಯಿತು. ಸೊ ಸಚಿವರಿಗೆ ನಾವು ವಿವರಣೆಯನ್ನ ನೀಡಿದ್ದೀವಿ ಅಂತಂದ್ರೆ ಅವರು ತಮ್ಮದಾದಂತಹ ಸಚಿವಾಲಯಗಳಲ್ಲಿ ಈ ಲೈಫ್ ಪರಿಕಲ್ಪನೆಯನ್ನ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಅಳವಡಿಸಿಕೊಳ್ಳುವಂತ ಸಾಧ್ಯತೆ ಇದೆ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ತರುವಂತ ಸಾಧ್ಯತೆ ಇದೆ. ಸೊ ನಿಮ್ಗೆ ಇಷ್ಟು ಗೊತ್ತಿರಲಿ, ಲೈಫ್ ಅಂದ್ರೇನು, ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತ ಎಲ್ಲಿ ಪ್ರಧಾನಿಗಳು ಹೇಳಿದ್ರು, ಗ್ಲಾಸ್ಕೋದಲ್ಲಿ ನಡೆದಂತಹ 26ನೇ ಕಾಪ್ ಅಥವಾ ಹವಾಮಾನ ಶೃಂಗಸಭೆಯಲ್ಲಿ ಹೇಳಿದ್ರು. ಸೊ ಹಾಗಂದ್ರೆ ಏನು ಅನ್ನೋದ್ರ ಅರ್ಥನೂ ಕೂಡ ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಒಂದು ಕ್ಷಿಪಣಿ ಹೋಗ್ತಾ ಇದೆ. ಓಕೆ, ಇಲ್ಲಿ ಕ್ಷಿಪಣಿ ಕಾಣಿಸ್ತಾ ಇದೆಯಲ್ಲ, ಈ ಕ್ಷಿಪಣಿಗೆ ನಾವು ಏನಂತ ಹೇಳ್ತಿದೀವಿ ಅಂತಂದ್ರೆ ತ್ವರಿತ ಪ್ರತಿಕ್ರಿಯೆ ಭೂಮಿಯಿಂದ ಆಕಾಶ ಕ್ಷಿಪಣಿ ಅಂತ. ಸೊ ಇದನ್ನ QRSM ಅಂತ ಹೇಳ್ತೀವಿ, QRSAM ಅಂತ ಹೇಳಿ. QRSAM ಅಂತಂದ್ರೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ. ಓಕೆ, ಸೊ ಕ್ವಿಕ್ ರಿಯಾಕ್ಷನ್ ಅಂದ್ರೆ ತ್ವರಿತವಾಗಿ ಪ್ರತಿಕ್ರಿಯೆ ನೀಡುವಂತಹ ಭೂಮಿಯಿಂದ ಆಕಾಶಕ್ಕೆ ನೆಗೆಯುವಂತಹ ಒಂದು ಕ್ಷಿಪಣಿ ಅಂತ ಹೇಳಿ ಇದನ್ನ ಶಾರ್ಟ್ ಆಗಿ QRSAM ಅಂತ ಕರಿತೀವಿ. ಈಗ ಚಿತ್ರದಲ್ಲಿ ನೋಡ್ತಿದ್ರಲ್ಲ, ಇದನ್ನ ಒಂದು ವಾಹನದಿಂದ ನಾವೇನ್ ಮಾಡ್ತಾ ಇದೀವಿ, ಉಡಾವಣೆ ಮಾಡ್ತಾ ಇದೀವಿ. ತ್ವರಿತವಾಗಿ ಕ್ವಿಕ್ ಆಗಿ ಸ್ಪಟ್ ಅಂತ ಹೋಗಿ ಲಾಂಚ್ ಆಗಿ ಏನ್ ಮಾಡಬೇಕು, ಅದು ನಮಗೆ ರಕ್ಷಣೆ ಕೊಡಬೇಕು. ಯಾವ ಒಂದು ಗುರಿಗಳನ್ನ ಮುಟ್ಟಬೇಕು, ಆಕಾಶದಲ್ಲಿರುವಂತಹ ಗುರಿಗಳನ್ನ ಮುಟ್ಟಬೇಕು. ಸೊ ಇದನ್ನ ಭೂಮಿಯಿಂದ ಹಾರಿಸ್ತಾ ಇದೀವಿ, ಇದರ ಗುರಿ ಆಕಾಶದಲ್ಲಿ ಇದೆಯಲ್ಲ, ಅದಕ್ಕೆ ನಾವು ಭೂಮಿಯಿಂದ ಆಕಾಶಕ್ಕೆ ನೆಗೆಯುವಂತಹ ಒಂದು ಕ್ಷಿಪಣಿ ಅಂತ ಈ QRSAM ಅನ್ನ ಕರಿತಿದೀವಿ. ಸೊ ಈಗ ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಥವಾ ಕನ್ನಡದಲ್ಲಿ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆದವರು ಏನ್ ಮಾಡಿದ್ರು, ಈ ಒಂದು QRSAM ಅನ್ನ ಯಶಸ್ವಿಯಾಗಿ ಪರೀಕ್ಷೆಯನ್ನ ನಡೆಸಿದ್ರು. ಓಕೆ, ಒಂದ್ಸಾರಿ ಟೆಸ್ಟ್ ಮಾಡಿದ್ರು. ಈ ಟೆಸ್ಟ್ ಏನಾಗಿದೆ ಅಂತಂದ್ರೆ ಸಕ್ಸಸ್ಫುಲ್ ಆಗಿದೆ. ಸೊ QRSAM ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ನಮ್ಮ ಸೇನಾ ತುಕಡಿಗಳನ್ನ, ಫಾರ್ ಎಕ್ಸಾಂಪಲ್ ನಾವು ಮೊನ್ನೆ ನೋಡಿದ್ವಿ ಪುಲ್ವಾಮಾದಲ್ಲಿ ಕೆಲವು ವರ್ಷಗಳಿಂದ 2019ರಲ್ಲಿ ಏನಾಗಿತ್ತು, ಪುಲ್ವಾಮಾದಲ್ಲಿ ನಮ್ಮ ಸೈನಿಕರ ಮೇಲೆ ದಾಳಿಯಾಗಿತ್ತು. ಓಕೆ, ಸೊ ಈ ರೀತಿ ಸೈನಿಕರ ಒಂದು ತುಕಡಿಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಸಾಗಾಣಿಕೆ ಮಾಡುವಾಗ, ಸಪೋಸ್ ಈಗ ಪುಲ್ವಾಮಾ ತರ ಏನಾಗ್ತಿದೆ ಅಂತ ಅನ್ಕೋಣ, ಲಾರಿಗಳಲ್ಲಿ ನಮ್ಮ ಸೈನಿಕರು ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾದಲ್ಲಿ ಸಾಲಾಗಿ ಹೋಗ್ತಿದ್ದಾರೆ ಅಂತ ಅನ್ಕೋಣ. ಸೊ ಈ ಟೈಮಲ್ಲಿ ಯಾವುದೋ ಒಂದು ಯುದ್ಧ ವಿಮಾನ ಬಂದು ಇವ್ರ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡೋಕ್ ಬಂದ್ರೆ, ಅಥವಾ ಬೇರೆ ಒಂದು ಕ್ಷಿಪಣಿ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋ ಸಂದರ್ಭ ಬಂದ್ರೆ, ಅವಾಗ ಏನ್ ಮಾಡ್ತೀವಿ ಅಂದ್ರೆ ಈ QRSAM ಅಥವಾ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಅಥವಾ ತ್ವರಿತ ಪ್ರತಿಕ್ರಿಯೆ ಭೂಮಿಯಿಂದ ಆಕಾಶಕ್ಕೆ ನೆಗೆಯುವಂತಹ ಒಂದು ಕ್ಷಿಪಣಿಯ ಬಳಕೆ ಮಾಡ್ತೀವಿ. ಸೊ ಇದರಿಂದ ಆ ಒಂದು ಅಪಾಯದಿಂದ ಯಾರನ್ನ ರಕ್ಷಿಸಬಹುದು, ನಮ್ಮ ಒಂದು ಸೈನಿಕರನ್ನ ರಕ್ಷಿಸಬಹುದು. ಸೊ ನೆನ್ಪಿರ್ಲಿ, ಹೆಸರೇನಿತ್ತು, QRSAM ಅಂತ ನೆನ್ಪಿಟ್ಟುಕೊಳ್ಳಿ. ಇದು ತ್ವರಿತ ಪ್ರತಿಕ್ರಿಯೆ ಭೂಮಿಯಿಂದ ಆಕಾಶಕ್ಕೆ ನೆಗೆಯುವಂತ ಒಂದು ಕ್ಷಿಪಣಿ. ಇದನ್ನ ಅಭಿವೃದ್ಧಿ ಪಡಿಸಿದವರು ಯಾರು, DRDO ಮತ್ತು ಯಾರು, ಭಾರತೀಯ ಸೇನೆ. ಸೊ ಇವ್ರು ಸೇರ್ಕೊಂಡು ಏನ್ ಮಾಡಿದ್ರು, ಈ ಒಂದು ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ. ಮುಂದೆ NCERT ದವರು, ಸೊ NCERT ದವ್ರು ಗೊತ್ತಲ್ಲ, ಪುಸ್ತಕನ ಮಾಡೋದು. ಓಕೆ, ಸೊ NCERT ದವ್ರು ಏನ್ ಮಾಡಿದ್ರು, ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಸ್ಕೂಲ್ಗಳಲ್ಲಿ ನಾವೇನ್ ಮಾಡ್ತಿದ್ದೀವಲ್ಲ, ಏನ್ ಕಲಿಸ್ತಾ ಇದ್ದೀವಲ್ಲ, ಅದನ್ನ ಅಧ್ಯಯನ ಮಾಡೋದಕ್ಕೆ ಮೂಲಭೂತ ಕಲಿಕಾ ಅಧ್ಯಯನ ಅಂತ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿಯನ್ನ ಕೈಗೊಂಡ್ರು. ಅಂದ್ರೆ 3ನೇ ತರಗತಿದವರಿಗೆ, ಅವ್ರು ಯಾರನ್ನ ಚೆಕ್ ಮಾಡಿದ್ರು ಅಂದ್ರೆ ಸ್ಕೂಲ್ಗಳಿಗೆ ಹೋಗಿ 3ನೇ ತರಗತಿ ಮಕ್ಕಳಲ್ಲಿ ಕಲಿಕೆಯ ಒಂದು ಪ್ರಭಾವ ಯಾವ ರೀತಿ ಇದೆ, ಅವ್ರು ಏನ್ ಕಲಿತಿದ್ದಾರೆ, ಎಷ್ಟು ಕಲಿತಿದ್ದಾರೆ, ಇದನ್ನ ಚೆಕ್ ಮಾಡೋದಕ್ಕೆ ಅವ್ರು ಏನಂತ ಕರೀತಾರೆ, ಮೂಲಭೂತ ಕಲಿಕಾ ಅಧ್ಯಯನ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ಅಂತ ಕೈಗೊಂಡ್ರು. ಸೊ ಇವ್ರು ಕೈಗೊಂಡರಲ್ಲ, ಇದರಲ್ಲಿ ಏನ್ ಕಂಡ್ರು, ಅಥವಾ ನಮ್ಮ ಕರ್ನಾಟಕದಲ್ಲಿ ಎಜುಕೇಶನ್ ಸಿಸ್ಟಮ್ ಎಷ್ಟು ಬೆಟರ್ ಆಗಿದೆ, ಎಷ್ಟು ವರ್ಸ್ಟ್ ಆಗಿದೆ ಅನ್ನೋದನ್ನ ಈ ಒಂದು ಸ್ಟಡಿ ಮೂಲಕ ನಾವು ತಿಳ್ಕೊಬಹುದು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಈ ಪರೀಕ್ಷೆಯನ್ನ ಅಥವಾ ಈ ಒಂದು ಅಧ್ಯಯನವನ್ನ ಕೈಗೊಳ್ತಿರೋರು ಯಾರು, NCERT ದವರು. NCERT ಯಾರು ಅಂತಂದ್ರೆ ಗೌರ್ಮೆಂಟ್ ದವರು. ಓಕೆ, ಸೊ HRD ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತಹ, ಶಿಕ್ಷಣ ಇಲಾಖೆಯಲ್ಲಿ ಬರುವಂತಹ NCERT ದವರು ಈ ಒಂದು ಅಧ್ಯಯನ ಕೈಗೊಂಡಿದ್ದಾರೆ ಅಂತಂದ್ರೆ ಇದು ಇಂಪಾರ್ಟೆಂಟ್. ಸೊ ಇಲ್ಲಿ ಏನು ಅದು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕೈಗೊಂಡಿದ್ದಾರೆ ಅನ್ನೋದಕ್ಕೆ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ನೆನಪಿರ್ಬೇಕು.
ಪ್ಲಸ್ ಇದನ್ನ ನಾವು ಎಸ್ಸೆಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಎಸ್ಸೆಗಳಲ್ಲಿ ಈ ಪಾಯಿಂಟ್ಸ್ ಗಳನ್ನ ಆಡ್ ಮಾಡಬಹುದು. ಸೊ ಈ ಅಧ್ಯಯನ ಮೂಲಕ ನಮಗೆ ಏನ್ ತಿಳಿಯಿತು ಅಂತಂದ್ರೆ 3ನೇ ತರಗತಿಯಲ್ಲಿರುವಂತಹ ಮಕ್ಕಳನ್ನ ನಾವು ನೋಡಿದಾಗ ಕೇವಲ 42% ವಿದ್ಯಾರ್ಥಿಗಳಿಗೆ ಜಾಗತಿಕ ಕನಿಷ್ಠ ಮಟ್ಟದ ಒಂದು ಸಾಮಾನ್ಯ ಗಣಿತ ಅಂದ್ರೆ ನ್ಯೂಮರಸಿಯ ಒಂದು ಜ್ಞಾನ ಹೊಂದಿದ್ದಾರೆ. ಸೊ ನಂಬರ್ ಸಿಸ್ಟಮ್, ನಂಬರ್ಸ್ ಗಳ ಮೇಲೆ ಏನಾದ್ರೂ ಕ್ವಶನ್ ಅನ್ನ ಕೇಳಿದ್ರೆ 3ನೇ ಕ್ಲಾಸ್ ಅಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗೆ 42% ಅದೇನು ಜಾಗತಿಕ ಕನಿಷ್ಠ ಮಟ್ಟ. ಸೊ ಹೆಚ್ಚು ಕಡಿಮೆ ಬಹಳ ಲೋ ಲೆವೆಲ್ ಅಲ್ಲಿ ಕೇಳ್ತಿದ್ದಾರೆ. ಜಾಗತಿಕ ಕನಿಷ್ಠ ಮಟ್ಟ ಅಂದ್ರೆ ಬಹಳ ಕಡಿಮೆ ಮಟ್ಟದಲ್ಲಿ ಕೇಳಿದ್ರು ಕೂಡ ಅವ್ರಿಗೆ ಆನ್ಸರ್ ಮಾಡಕ್ಕಾಗಿದ್ದು ಬರೀ 48% ವಿದ್ಯಾರ್ಥಿಗಳು ಮಾತ್ರ ಈ ನಂಬರ್ ಮೇಲೆ ಇರುವಂತಹ ಕ್ವಶನ್ಸ್ ಗಳಿಗೆ ಸಾಲ್ವ್ ಮಾಡುವಂತಹ ಒಂದು ನಾಲೆಜ್ ಅವರಲ್ಲಿತ್ತು. ಮುಂದೆ 3ನೇ ತರಗತಿಯಲ್ಲಿ ಓದ್ತಿರುವಂತಹ ಮಕ್ಕಳಲ್ಲಿ 62% ಮಕ್ಕಳು ಮಾತ್ರ 9,999 ಅಂಕಿಗಳನ್ನ ಓದಬಲ್ಲವರಾಗಿದ್ರು. ಫಾರ್ ಎಕ್ಸಾಂಪಲ್ ಈಗ ನಾನು ಬರ್ತೀನಿ, ಓಕೆ 6,378 ಅಂತ ಬರ್ದೆ. ಈ ತರ ಬರೆದು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದನ್ನ ನೋಡಪ್ಪ ಅಂದ್ರೆ 9,999 ಅಂತಂದ್ರೆ ಇದು ಕೂಡ ಅದಕ್ಕಿಂತ ಕಡಿಮೆ ಸಂಖ್ಯೆ. ಸೊ ನಾನು ಈಗ ಏನ್ ಮಾಡಿದೆ 4,578 ಅಂತ ಬರ್ದೆ. ಅವ್ರಿಗೆ ಕೇಳ್ತಾ ಇದ್ದೀನಿ ಏನಂತಾನೆ, ಈ ನಂಬರ್ ಅನ್ನ ಓದಪ್ಪ. ಅವ್ರೇನ್ ಓದ್ಬೇಕು 4,578 ಅಂತ ಓದ್ಬೇಕು. ಬಟ್ ಇಷ್ಟು ಓದೋದು ಅದು ಯಾರು 3ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಕೇವಲ 62% ವಿದ್ಯಾರ್ಥಿಗಳಿಗೆ ಮಾತ್ರ ಇದನ್ನ ಓದೋದಕ್ಕೆ ಗೊತ್ತಿತ್ತು. ಬೇರೆ ಉಳಿದಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಉಳಿದ 38% ವಿದ್ಯಾರ್ಥಿಗಳಿಗೆ ಇದನ್ನ ಓದೋಕ್ ಬರ್ಲಿಲ್ಲ. ಸೊ ಈ ರೀತಿಯಾಗಿರುವಂತಹ ಒಂದು ರಾಷ್ಟ್ರೀಯ ಸರಾಸರಿ ಎಷ್ಟಿದೆ 64% ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ನಂಬರ್ ಅನ್ನ ಅದು 4 ಅಂಕಿಯ ಒಂದು ನಂಬರ್ ಅನ್ನ ಓದುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ದೇಶದಲ್ಲಿ 64% ಇದ್ರೆ ನಮ್ಮ ರಾಜ್ಯದಲ್ಲಿ ಅದು 3ನೇ ತರಗತಿ ಮಕ್ಕಳು, ನಾವು ಕಂಪೇರ್ ಮಾಡ್ತಿರೋದೆಲ್ಲ 3ನೇ ತರಗತಿ ಮಕ್ಕಳು. ಸೊ ದೇಶದ ಸರಾಸರಿ 64% ಇದ್ರೆ ನಮ್ಮ ರಾಜ್ಯದಲ್ಲಿ 62% ಇದೆ. ಅಂದ್ರೆ 2% ಅಷ್ಟು ಕಡಿಮೆ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ 3ನೇ ತರಗತಿ ಓದ್ತಿರೋರಿಗೆ ಏನ್ ಬರ್ತಾ ಇಲ್ಲ, ನಂಬರ್ಸ್ ಅನ್ನ 4 ಅಂಕಿಯ ನಂಬರ್ಸ್ ಅನ್ನ ಓದಕ್ ಬರ್ತಿಲ್ಲ. ನೋಡಿ ಏನ್ ಮಾಡಕ್ಕಾಗತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಸಾಮಾನ್ಯ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಅಂತ ಇರುತ್ತಲ್ಲ ಅದರ ಪಠ್ಯವನ್ನ ಓದುವಂತಹ 86% ವಿದ್ಯಾರ್ಥಿಗಳು ಏನ್ ಮಾಡ್ಬೋದು, ಕೇಳಿ ಅರ್ಥ ಮಾಡ್ಕೋಬಹುದು. ಸೊ 3ನೇ ತರಗತಿಯಲ್ಲಿ ಈಗ ಪಾಠ ಮಾಡ್ತಾರಲ್ಲ ಇಂಗ್ಲಿಷ್ ಪಾಠ ಮಾಡುವಾಗ ಅದರಲ್ಲಿ 82% ವಿದ್ಯಾರ್ಥಿಗಳು ಏನ್ ಮಾಡಿದ್ರು, ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಕ್ಷಮತೆ ಹೊಂದಿದ್ರು. ಮೋಸ್ಟ್ಲಿ ಇದು ಬೆಟರ್ ಇದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ 64 ಅದ್ ನೋಡಿದ್ರೆ 86% ಮಾಡಿದ್ರೆ ಇದು ಒಳ್ಳೇದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ರೀತಿ 3ನೇ ತರಗತಿ ವಿದ್ಯಾರ್ಥಿಗಳಿಗೆ NCERT ದವರು ಏನ್ ಮಾಡಿದ್ರು, ಸಾಮಾನ್ಯ ಗಣಿತ ಮತ್ತು ಭಾಷಾ ಜ್ಞಾನವನ್ನ ಪರೀಕ್ಷೆ ನಡೆಸಿದ್ರು. ಈ ಅಂಶಗಳನ್ನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಈ ಒಂದು ಪದ್ಧತಿಗೆ ಅಥವಾ ಈ ಒಂದು ಅಧ್ಯಯನಕ್ಕೆ ಅವರಿಟ್ಟಂತ ಹೆಸರು ಮೂಲಭೂತ ಕಲಿಕಾ ಅಧ್ಯಯನ ಅಥವಾ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ಅಂತ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟರು. ಆ ಒಂದು ವರದಿ ಅಥವಾ ಅಧ್ಯಯನದ ಮೂಲಕ ನಾವು ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ವಿ. ಮುಂದೆ ಏನ್ ಮಾಡ್ಬೇಕು, ಇದನ್ನ ಎಸ್ಸೆಗಳಲ್ಲಿ ಸಾಧ್ಯ ಆದ್ರೆ ಬಳಸಬೇಕು. ಅವಾಗ NCERT ದವರು ಕೈಗೊಂಡ ಒಂದು ಅಧ್ಯಯನದಲ್ಲಿ ಈ ರೀತಿಯಾದ ಅಂಶಗಳು ಬಂತು ಅಂತ. ಸೊ ಯಾಕೆ ಹಿಂಗ ಆಗ್ತಿದೆಯಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಏನಾಗ್ತಿಲ್ಲ, ಈಗ ಕಲಿಕೆಯ ಬಗ್ಗೆ ಆಸಕ್ತಿ ಇಲ್ಲ. ಎಲ್ಲರೂ ಮೊಬೈಲ್ ಅನ್ನ ತಲೆ ಕೆಡಿಸ್ಕೊಂಡಿದ್ದಾರೆ. ಓಕೆ, ಸೊ ಸರ್ಕಾರಿ ಸ್ಕೂಲ್ಗಳಲ್ಲಿ ಸರಿಯಾಗಿ ಶಿಕ್ಷಣ ನೀಡ್ತಾ ಇಲ್ಲ. ಖಾಸಗಿ ಸ್ಕೂಲ್ಗಳಲ್ಲಿ ಬರೀ ಡ್ರೆಸ್, ಯೂನಿಫಾರ್ಮ್, ಅದು ಇದು ಅಂತ ಹೇಳಿ ಬಹಳಷ್ಟು ದುಡ್ಡಿನ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಸ್ಕೂಲ್ಗಳಲ್ಲಿ ಖಾಸಗಿ ಶಾಲೆಗೆ ಹೋಗೋದು ಒಂದು ಸ್ಟೇಟಸ್ ಅಥವಾ ಒಂದು ಪ್ರತಿಷ್ಠೆಯ ಒಂದು ಪ್ರಶ್ನೆ ಆದ್ರೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಹೋದ್ರೂ ಕೂಡ ಒಳ್ಳೆಯ ಶಿಕ್ಷಣ ಸಿಕ್ತಿಲ್ಲ. ಹೀಗಾಗಿ ನಾವು ಕಲಿಕೆಯಲ್ಲಿ ಹಿಂದೆ ಬೀಳ್ತಾ ಇದ್ದೀವಿ, ಏನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗೊಂದು ಅಸ್ಸಾಮೀಸ್ ಕಿರುಚಿತ್ರದ ಬಗ್ಗೆ ಹೇಳ್ತೀನಿ. ಓಕೆ, ಸೊ ಕಿರುಚಿತ್ರ ಅಂತಂದ್ರೆ ಸಣ್ಣ ಚಿತ್ರ. ಈ ಒಂದು ಅಸ್ಸಾಮಿ ಕಿರುಚಿತ್ರ ಇದು ಇರೋದೆಷ್ಟು ಶಾರ್ಟ್ ಮೂವಿ ಅಂತ ಹೇಳ್ತೀವಲ್ಲ, ಸೊ ಇದು ಬರೀ 15 ನಿಮಿಷದ ಒಂದು ಚಿತ್ರ. ಯಾವ ಭಾಷೆಯಲ್ಲಿದೆ, ಅಸ್ಸಾಮಿ ಭಾಷೆಯಲ್ಲಿದೆ. ಈ ಒಂದು ಚಿತ್ರದ ಹೆಸರು, ಕಿರುಚಿತ್ರದ ಹೆಸರು ಏನಂತಂದ್ರೆ ಮೂರ್ ಗುರೂರ್ ದುರಂತೋ ಗೋಟಿ ಅಂತ ಹೇಳಿ. ಸೊ ಸಾಧ್ಯ ಆದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಮೂರ್ ಗುರೂರ್ ದುರಂತೋ ಗೋಟಿ ಅಂತ ಹೇಳಿ. ಇದು ಅಸ್ಸಾಮಿ ಭಾಷೆಯಲ್ಲಿ ಇರುವಂತಹ 15 ನಿಮಿಷಗಳ ಒಂದು ಕಿರುಚಿತ್ರ. ಸೊ ಈ ಹೆಸರಿನ ಅರ್ಥ ಏನು, ಮೂರ್ ಗುರೂರ್ ದುರಂತೋ ಗೋಟಿ ಅಂತಂದ್ರೆ ಸ್ವರ್ಗದಿಂದ ಬಂದ ಕುದುರೆ, ಹಾರ್ಸ್ ಫ್ರಮ್ ದ ಹೆವನ್ ಅಂತ. ಈ ಒಂದು ಅಸ್ಸಾಮಿ ಭಾಷೆಯನ್ನ ನಾವು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಸ್ವರ್ಗದಿಂದ ಬಂದ ಕುದುರೆ ಅಂತ ಇದ್ರ ಹೆಸರು ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಈ ಚಿತ್ರದ ಬಗ್ಗೆ, ಈ ಅಸ್ಸಾಮೀಸ್ ಕಿರುಚಿತ್ರದ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ಕಿರುಚಿತ್ರ
ಏನಾಗಿದೆ ಅಂತಂದ್ರೆ ಈ ನಾವು ಆಸ್ಕರ್ ಅವಾರ್ಡ್ಸ್ ಅಂತ ಹೇಳ್ತೀವಲ್ಲ, ಆಸ್ಕರ್ ಅಥವಾ ಅಕಾಡೆಮಿ ಅವಾರ್ಡ್ಸ್ ಅಂತ ಹೇಳ್ತೀವಲ್ಲ, ಸೊ ಆಸ್ಕರ್ ಅವಾರ್ಡ್ಗೆ ಏನಾಗಿದೆ ನಾಮನಿರ್ದೇಶನಗೊಂಡಿದೆ. ಓಕೆ, ಸೊ ಈಗ ಆಸ್ಕರ್ ಒಂದು ಈ ಒಂದು ಚಲನಚಿತ್ರ ಒಂದು ಇಂಡಸ್ಟ್ರಿ ಇದೆಯಲ್ಲ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೊಡುವಂತ ಒಂದು ಹೈಯೆಸ್ಟ್ ಅವಾರ್ಡು. ನಾವು ಹೇಳ್ತಾ ಇರೋದು ಯಾವುದು, ಒಂದು ಅಸ್ಸಾಮೀಸ್ ಕಿರುಚಿತ್ರ, ಅದರ ಹೆಸರು ಮೂರ್ ಗುರು ದುರಂತೋ ಗೋಟಿ ಅಂತ. ಇದು ಎದಕ್ ನಾಮನಿರ್ದೇಶನಗೊಂಡಿದೆ ಅಥವಾ ನಾಮಿನೇಟ್ ಆಗಿದೆ ಅಂತಂದ್ರೆ ಆಸ್ಕರ್ಗೆ ನಾಮಿನೇಟ್ ಆಗಿದೆ. ಯಾವ ಭಾಷೆಯಲ್ಲಿ ಇರೋದು, ಅಸ್ಸಾಮಿ ಭಾಷೆಯಲ್ಲಿ ಇರೋದು. ಸೊ ಈ ಚಿತ್ರದಲ್ಲಿ ಇರುವಂತಹ ಕತೆ ಬಗ್ಗೆನೂ ಸ್ವಲ್ಪ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಎಂಥ ವ್ಯಕ್ತಿ, ಒಬ್ಬ ಮುಗ್ಧ ವ್ಯಕ್ತಿ. ಓಕೆ, ಸೊ ಆ ಮುಗ್ಧ ವ್ಯಕ್ತಿ ಇಲ್ಲಿ ನೋಡ್ತಿದ್ರಲ್ಲ, ಇವರೇ ಆ ಪಾತ್ರದಲ್ಲಿ ಇರೋದು. ಸೊ ಮುಗ್ಧ ವ್ಯಕ್ತಿ ಏನ್ ಅನ್ಕೊಳ್ತಾರ ಅಂತಂದ್ರೆ ತಮ್ಮ ಹತ್ರ ಇರುವಂತಹ ಕುದುರೆ ವಿಶ್ವದಲ್ಲಿ ಅತಿ ವೇಗದ ಕುದುರೆ ಇದೆ. ಸೊ ತಾವು ಒಂದು ಕುದುರೆಯನ್ನ ಇಟ್ಕೊಂಡಿದೀವಿ, ಆ ಕುದುರೆ ಏನು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡುತ್ತೆ, ವಿಶ್ವದಲ್ಲಿ ಅತಿ ವೇಗವಾಗುವಂತ ಕುದುರೆ. ಸೊ ಇದನ್ನ ನಾವು ಏನಾದ್ರೂ ಯೂಸ್ ಮಾಡಿದ್ರೆ ಯಾವ ಸ್ಪರ್ಧೆಯನ್ನು ಕೂಡ ನಾನು ಗೆಲ್ಬಹುದು ಅಥವಾ ನನ್ನ ಕುದುರೆ ಗೆಲ್ಲುತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ, ಈ ವ್ಯಕ್ತಿ ನಂಬಿರ್ತಾರೆ. ಸೊ ಆದ್ರೆ ಈ ವ್ಯಕ್ತಿಗೆ ಏನ್ ಗೊತ್ತಿರಲ್ಲ, ಆ ಒಂದು ಕುದುರೆ ಅಲ್ಲ, ಅದು ಕತ್ತೆ ಅನ್ನೋದು. ಆ ಕತ್ತೆ ಅನ್ನೋದು ಅರಿವು ಮೂಡಿಸುವಂತ ಒಂದು ಕತೆ. ಸೊ ಇಲ್ಲಿ ಕುದುರೆ ಇಲ್ಲ, ಇಲ್ಲಿ ಏನಿರೋದು, ಇಲ್ಲಿ ಇರೋದು ಕತ್ತೆ. ಸೊ ಕತ್ತೆಯನ್ನೇ ಕುದುರೆ ಅಂತ ಅನ್ಕೊಂಡು ಇದು ವಿಶ್ವದಲ್ಲಿ ಅತಿ ವೇಗವಾಗಿ ಓಡುವಂತ ಒಂದು ಕುದುರೆ ಅಂತ ಹೇಳಿ ಆ ಒಂದು ಮುಗ್ಧ ಮನಸ್ಸಿನ ವ್ಯಕ್ತಿಯ ಒಂದು ಚಿತ್ರನ ಏನ್ ಮಾಡಿದ್ರು, ಈ ಕಿರುಚಿತ್ರವಾಗಿ ಮಾಡಿದ್ರು. ಅದು ಆಸ್ಕರ್ಗೆ ಏನಾಗಿದೆ, ನಾಮಿನೇಟ್ ಆಗಿದೆ ಅಥವಾ ನಾಮನಿರ್ದೇಶನಗೊಂಡಿದೆ. ಸೊ ಈ ರೀತಿ ಆಗುವಾಗ ಯಾರು ನಾಮಿನೇಟ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಇಂತಹ ಒಂದು ಚಿತ್ರಗಳನ್ನ ಅಂತಂದ್ರೆ, ಬೆಂಗಳೂರಿನ ಒಂದು ಅಂತಾರಾಷ್ಟ್ರೀಯ ಕಿರುಚಿತ್ರ ಸ್ಪರ್ಧೆಯಲ್ಲಿ ಯಾವ ಕಿರುಚಿತ್ರ ಗೆಲ್ಲುತ್ತೋ, ನಮ್ಮ ಬೆಂಗಳೂರಿನಲ್ಲಿ ನೋಡಿ, ಇದು ಕೂಡ ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ರಿಲೇಟ್ ಆಯ್ತು. ಕಿರುಚಿತ್ರ ಇರೋದು ಆಸಾಮಿದಲ್ಲಿ, ಬಟ್ ಇಲ್ಲಿ ಸಿಲೆಕ್ಷನ್ ಆಗಿದ್ದಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಕಿರುಚಿತ್ರ ಸ್ಪರ್ಧೆಯಲ್ಲಿ ಯಾವ ಚಿತ್ರ ಗೆಲ್ಲುತ್ತೋ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಆಸ್ಕರ್ಗೆ ನಾಮನಿರ್ದೇಶನ ಮಾಡುತ್ತಾರೆ. ಸೊ ಈಗ ಇದು ನಾಮನಿರ್ದೇಶನ ಆಗಿ ಇನ್ನು ಫೈನಲ್ ಏನಾದ್ರೂ ಗೆದ್ರೆ ಇದು ನ್ಯೂಸ್ ಅಲ್ಲಿ ಇರುತ್ತೆ. ಬಟ್ ಆದ್ರೂ ಕೂಡ ಗೊತ್ತಿರಲಿ, ಯಾಕಂದ್ರೆ ಇದು ಕಿರುಚಿತ್ರ, ಅದು ಆಸಾಮಿದಲ್ಲಿ ಇರೋದು, ಮತ್ತೆ ಇದನ್ನ ಸಿಲೆಕ್ಟ್ ಆಗಿದ್ದು ಎಲ್ಲಿಂದ, ಬೆಂಗಳೂರಿನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಕಿರುಚಿತ್ರ ಸ್ಪರ್ಧೆಯಲ್ಲಿ. ಸೊ ಹೀಗಾಗಿ ಸಂವೇರ್ ಇದು ಕರ್ನಾಟಕಕ್ಕೂ ಕೂಡ ಕನೆಕ್ಟ್ ಆಯ್ತು. ಅದಕ್ಕೆ ಏನ್ ಮಾಡ್ಬೇಕು, ನೆನ್ಪಿಟ್ಕೋಬೇಕು. ಚಿತ್ರದ ಹೆಸರು ಮೂರ್ ಗುರು ದುರಂತೋ ಗೋಟಿ ಅಂತ ಹೇಳಿ. ಓಕೆ, ಸೊ ಈಗ ನನ್ನ ಕರೆಂಟ್ ಅಫೇರ್ಸ್ ಮುಗೀತು. ನಿನ್ನೆ ನಮ್ಮ ಪುಟ್ಟಿ ಏನ್ ಮಾಡಿದ್ಲು, ಒಂದಿಷ್ಟು ಕ್ವಶನ್ಸ್ ಅನ್ನ ಕೇಳಿದ್ಲು. ಸೊ ನಿನ್ನೆ ಕ್ವಶನ್ಸ್ ಏನಿತ್ತು, ಒಂದು 5 ನಿಮಿಷ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಸೊ ಕಿರಿತ್ ಪಾರಿಕ್ ಅವರ ಒಂದು ಸಮಿತಿ ಯಾವ ಉದ್ದೇಶದಿಂದ ರಚಿಸಲಾಗಿದೆ ಅಂತ ಕೇಳಿದ್ವಿ. ಈಗ ರಚನೆಯಾಗಿದೆ ಎದ್ರ ಬಗ್ಗೆ ಅಂತಂದ್ರೆ ಸ್ವದೇಶಿ ಉತ್ಪಾದಿತ ನೈಸರ್ಗಿಕ ಅನಿಲ ದರಗಳನ್ನ ನಿಗದಿ ಮಾಡೋದಕ್ಕೆ. ಸೊ ನಮ್ಮ ದೇಶದಲ್ಲಿ ಏನು ನೈಸರ್ಗಿಕ ಅನಿಲ ಉತ್ಪಾದನೆ ಮಾಡ್ತಿದೀವಲ್ಲ, ಸ್ವದೇಶಿ ಉತ್ಪಾದಿತ ನೈಸರ್ಗಿಕ ಅನಿಲದ ದರವನ್ನ ನಿಗದಿ ಮಾಡೋದಕ್ಕೆ ಕಿರಿತ್ ಪಾರಿಕ್ ಅವರ ಸಮಿತಿ ರಚನೆಯಾಗಿದೆ. ಮೊದಲು ಅಡಿಗೆ ಇಂಧನ, ಈ ತರ ಇಂಧನದ ಬಗ್ಗೆ ಕೂಡ ಮೊದಲು ಬಂದಿತ್ತು. ನೆಕ್ಸ್ಟ್ ವೆಸ್ಟ್ ಅಂತ, ನಿನ್ನ ಇದ್ರದ್ದು ಸ್ವಲ್ಪ ಕನ್ಫ್ಯೂಷನ್ ಇದ್ವಿ. ಸೊ ವೆಸ್ಟ್ ಅಂದ್ರೆ ವುಮನ್ ಇನ್ ಸೈನ್ಸ್, ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತ. ಈ ಒಂದು ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳ ಯಾವ ಸಲಹೆಗಾರರ ಕಚೇರಿಯ ಉಪಕ್ರಮ ಆಗಿದೆ ಅಂತ ಕೇಳಿದ್ವಿ. ಅದು ಪ್ರಧಾನಮಂತ್ರಿಗಳ ವೈಜ್ಞಾನಿಕ ಸಲಹೆಗಾರರ ಕಚೇರಿಯ ಉಪಕ್ರಮ ಆಗಿದೆ. ಆನ್ಸರ್ ಕರೆಕ್ಟ್. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈಗ ಪ್ರಧಾನಮಂತ್ರಿ ಗತಿಶಕ್ತಿ ಕಾರ್ಯಕ್ರಮದಲ್ಲಿ ರೈಲ್ವೆ ಇಲಾಖೆಯ ಭೂಮಿಯನ್ನ ಎಷ್ಟು ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ ಕೇಳಿದ್ವಿ. ಸೊ ಅದರದ್ದು ಮೊದಲೆಷ್ಟಿತ್ತು, 5 ವರ್ಷ ಇತ್ತು. ಅದನ್ನ ಈಗ ಎಷ್ಟಕ್ಕೆ ಹೆಚ್ಚಿಸಿದ್ದಾರೆ, 35 ವರ್ಷಕ್ಕೆ ಅನ್ನೋದು ಸರಿಯಾದ ಉತ್ತರ ಇತ್ತು, ಕೊಟ್ಟಿದ್ದೀರಾ. ನೆಕ್ಸ್ಟ್ ಚೀತಾ ಪ್ರಾಜೆಕ್ಟ್ ಚೀತಾ ಅಥವಾ ಚೀತಾಗಳನ್ನ ನಮ್ಮ ದೇಶದಲ್ಲಿ ವಾಪಸ್ ತಗೊಂಡು ಬರೋದಕ್ಕೆ 1952ಕ್ಕೆ ಏನಾಗಿತ್ತು, ನಮ್ಮ ದೇಶದಲ್ಲಿ ಒಂದು ಚಿರತೆಗಳು ಅಥವಾ ಚೀತಾಗಳು ಇಲ್ಲ ಅಂತ ಘೋಷಣೆ ಮಾಡಿದ್ವಿ. ಸೊ ವಾಪಸ್ ಅದನ್ನ ನಮ್ಮ ದೇಶದಲ್ಲಿ ತಗೊಂಡು ಬಂದು ಪುನರ್ ಸ್ಥಾಪನೆ ಮಾಡೋದಕ್ಕಾಗಿ ಚೀತಾ ಯೋಜನೆ ಅನ್ನೋದು ಸೆಪ್ಟೆಂಬರ್ 17ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಹೀಗಾಗಿ ನಮಗೆ ಚೀತಾಗಳನ್ನ ಅಥವಾ ಚಿರತೆಗಳನ್ನ ಕಳಿಸ್ತಿದಾರಲ್ಲ, ಯಾರು ಕಳಿಸ್ತಾ ಇದ್ದಾರೆ? ಸೊ ಭಾರತದ ಆಫ್ರಿಕಾದ ಯಾವ ದೇಶದೊಂದಿಗೆ ಒಪ್ಪಂದ ಹಾಕಿ ಸಹಿ ಹಾಕಿದೆ ಅಂತ ಕೇಳಿದ್ವಿ. ಅದರ ಸರಿಯಾದ ಉತ್ತರ ಯಾವುದು, ನಮೀಬಿಯಾ ದೇಶ ಅಂತ. ಅಂಡ್ ಫೈನಲಿ ಗೂಗಲ್ದವರು ಡೂಡಲ್ ಅಲ್ಲಿ ಭೂಪೇನ್ ಹಜಾರಿಕಾ ಅವರ ಒಂದು ಡೂಡಲ್ ಅನ್ನ ಹಾಕಿದ್ರು. ಅದು ಭೂಪೇನ್ ಹಜಾರಿಕಾ ಅವರ ಬರ್ಡೇಗಾಗಿ ಅಂತ. ಸೊ ಭೂಪೇನ್ ಹಜಾರಿಕಾ ಯಾವ ರಾಜ್ಯದವರು ಅಂತ ಕೇಳಿದ್ವಿ. ಭಾರತ ರತ್ನರಾದಂತಹ ದಿವಂಗತ ಭೂಪೇನ್ ಹಜಾರಿಕಾ ಯಾವ ರಾಜ್ಯದವರು ಅಂತ ಕೇಳಿದ್ವಿ. ಸೊ ಸರಿಯಾದ ಉತ್ತರ ಅಸ್ಸಾಂ ಅಂತ ಇದೆ. ಸೊ ನಿನ್ನೆ
ನಿನ್ನೆ ಲೈವ್ ಅಲ್ಲಿ ಇದ್ದಾಗ ಹರ್ಷಿತಾ ಅವರು ಮತ್ತೆ ತಿಪ್ಪಣ್ಣ ಅವರು ಸರಿಯಾಗಿ ಉತ್ತರಗಳನ್ನ ಕೊಟ್ಟರು. ಓಕೆ, ಸೊ ಹರ್ಷಿತಾ ಮತ್ತು ತಿಪ್ಪಣ್ಣ ಅವರೇ ವೆಲ್ಕಮ್. ಓಕೆ, ಸೊ ಕಾಂಗ್ರ್ಯಾಚುಲೇಷನ್ಸ್. ಸೊ ಹರ್ಷಿತಾ ಒಂದು 2.5 ವರ್ಷ ಆದ್ಮೇಲೆ ಮತ್ತೆ ಯೂಟ್ಯೂಬ್ ಅಲ್ಲಿ ಸಿಗ್ತಿದ್ದೀರಾ. ಸೊ ತಿಪ್ಪಣ್ಣ ನೀವಂತೂ ಸಿಗ್ತಾನೆ ಇರ್ತೀರಾ. ಸೊ ಆರಾಮಾಗಿರಿ ಇಬ್ರು. ಜೊತೆಗೆ VI ರಾಕಿ ಅಂತ ಹೇಳಿ ಇವರು ಕೂಡ ಚೆನ್ನಾಗಿ ಟೈಪ್ ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ದಿದ್ರು. ಸ್ವದೇಶಿ ಉತ್ಪಾದಿತ ನೈಸರ್ಗಿಕ ಅನಿಲ ವೈಜ್ಞಾನಿಕ ಸಲಹೆಗಾರರ ಸಮಿತಿ 35 ನಮೀಬಿಯಾ ಅಸ್ಸಾಂ ಅಂತ ಹೇಳಿ. ಸೊ ನೆಕ್ಸ್ಟ್ ರಂಗ ಅನ್ನೋರು 3 ಆನ್ಸರ್ಗಳಿಗೆ ಸರಿಯಾಗಿ ಉತ್ತರವನ್ನ ಕೊಟ್ರು. 35 ನಮೀಬಿಯಾ ಅಸ್ಸಾಂ ಅಂತ. ಸೊ ವೆರಿ ಗುಡ್. ಸೊ ಇದೇ ತರ ಏನ್ ಮಾಡೋಣ ಅಂದ್ರೆ ನಾವು ಪ್ರತಿ ದಿವಸ ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತೀನಿ. ಆ ಕ್ವಶನ್ಸ್ ಗಳಿಗೆ ನೀವೇನ್ ಮಾಡ್ಬೇಕು, ಆನ್ಸರ್ ಗಳನ್ನ ಹೇಳಬೇಕು. ಸೊ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ನೀವು ನೋಡಿದ್ರಲ್ಲ, ಇವತ್ತಿನ ಕರೆಂಟ್ ಅಫೇರ್ಸ್ ಮೇಲೆ ಮತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ, 5 ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀನಿ. 5 ಕ್ವಶನ್ಸ್ ಗೆ ಲೈವ್ ಅಲ್ಲಿ ಇದ್ರೆ ಲೈವ್ ಅಲ್ಲಿ ಕಮೆಂಟ್ ಮಾಡಿ. ಅದು ಲೈವ್ ಮುಗಿದ್ಮೇಲೆ ನೆಕ್ಸ್ಟ್ ಏನೋ ಆಫ್ಲೈನ್ ಅಲ್ಲಿ ಬರ್ತಲ್ಲ ಅವಾಗ ಕೆಳಗಿರುವಂತ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರಗಳನ್ನ ಹಾಕ್ಬೇಕು. ಸೊ ಆಪರೇಷನ್ ಲಂಡನ್ ಬ್ರಿಡ್ಜ್ ಅನ್ನೋದು ಈಗ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಇದು ಎದಕ್ಕೆ ಸಂಬಂಧಪಟ್ಟಿದ್ದು. ಸೊ ಈಗ ಆಪರೇಷನ್ ಲಂಡನ್ ಬ್ರಿಡ್ಜ್ ಅನ್ನೋದು ಈಗ ಸುದ್ದಿಯಲ್ಲಿ ಫಸ್ಟ್ ಹೇಳಿದ್ದೀನಿ ಯಾವ್ದಕ್ಕೆ ಏನಂತ. ಸೊ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ನೀವು ಹೇಳಬೇಕು. ವಾಟ್ ಈಸ್ ಆಪರೇಷನ್ ಲಂಡನ್ ಬ್ರಿಡ್ಜ್ ಅಂತ. 2ನೇ ಕ್ವಶನ್ ಏನಪ್ಪಾ ಅಂದ್ರೆ ಭಾರತ ತನ್ನ ರಾಷ್ಟ್ರೀಯ ಜಲಜನಕ ಮಿಷನ್ ಅನ್ನ, ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಏನು ಒಂದು ಜಲಜನಕದ ಬಗ್ಗೆ ಸಭೆ ನಡೀತಲ್ಲ ಅದನ್ನ ಕುರಿತು ಹೇಳುವಾಗ ನಾನು ಹೇಳಿದ್ದೆ. ಸೊ ಯಾವ ವರ್ಷದಲ್ಲಿ ಭಾರತದ ರಾಷ್ಟ್ರೀಯ ಜಲಜನಕ ಮಿಷನ್ ಸ್ಟಾರ್ಟ್ ಆಯ್ತು ಅಥವಾ ಘೋಷಣೆ ಮಾಡಿದ್ವಿ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳ್ಬೇಕು. 3ನೇದ್ದು ನಮ್ಮ ಪ್ರಧಾನಿಗಳು ಲೈಫ್ ಅನ್ನುವಂತ ಪರಿಕಲ್ಪನೆಯನ್ನ, ಲೈಫ್ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರ್ಮೆಂಟ್ ಅಂತ ಹೇಳಿ. ಸೊ ಈ ಒಂದು ಪರಿಕಲ್ಪನೆಯನ್ನ ಗ್ಲಾಸ್ಗೋದಲ್ಲಿ ನಡೆದ 8ನೇ ಹವಾಮಾನ ಶೃಂಗಸಭೆಯಲ್ಲಿ ಮೊದಲ ಬಾರಿ ಪ್ರಸ್ತಾಪ ಮಾಡಿದರು ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ. 8ನೇ ಒಂದು ಹವಾಮಾನ ಶೃಂಗಸಭೆ ಅನ್ನೋದು ನೀವು ಹೇಳಬೇಕು. ಜೊತೆಗೆ ಕರ್ನಾಟಕದಲ್ಲಿ ಮೂಲಭೂತ ಕಲಿಕಾ ಅಧ್ಯಯನ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿಯನ್ನ ಕೈಗೊಂಡಂತಹ ಸಂಸ್ಥೆ ಯಾವುದು ಅಂತ ಈಸಿ ಇದೆ ಇದು. ಫಸ್ಟ್ ನೀವೇನಾದ್ರೂ ಸ್ವಲ್ಪ ಟೆನ್ಷನ್ ಕೊಟ್ಟಿದ್ರೆ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಕಿರುಚಿತ್ರ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡ ಯಾವುದಕ್ಕೆ, ಆಸ್ಕರ್ಗೆ ಬರ್ದಿಲ್ಲ ಅದು, ಆಸ್ಕರ್ಗೆ ನಾಮನಿರ್ದೇಶನಗೊಂಡ ಅಸ್ಸಾಮಿ ಕಿರುಚಿತ್ರ ಯಾವುದು. ಇಲ್ಲಿ ಆಸ್ಕರ್ಗೆ ಅನ್ನೋದನ್ನ ಬರ್ದಿಲ್ಲ. ಸೊ ನೆಕ್ಸ್ಟ್ ಟೆಲಿಗ್ರಾಮ್ ಹಾಕುವಾಗ ಆಸ್ಕರ್ಗೆ ಅಂತ ಹೇಳ್ತೀನಿ. ಸೊ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಂತ ಅಸ್ಸಾಮಿ ಕಿರುಚಿತ್ರ ಯಾವುದು ಅಂತ ಕೇಳಿದ್ದೀನಿ. ಸೊ 5 ಕ್ವಶನ್ಗಳಿಗೆ ಆನ್ಸರ್ ಮಾಡಿ. ಮತ್ತೆ ನಾಳೆ ದಿವಸ ಏನ್ ಮಾಡೋಣ, ಮತ್ತೆ ನಾಳೆ ದಿವಸ ಈ 5 ಕ್ವಶನ್ಗಳಿಗೆ ಈ ರೀತಿಯಾಗಿ ಸರಿಯಾಗಿ ಉತ್ತರ ಏನಿತ್ತು, ಉತ್ತರ ಹೇಳಿದವರು ಯಾರು ಏನು ಅಂತ ಈ ತರ ಸ್ಕ್ರೀನ್ ಶಾಟ್ ಜೊತೆಗೆ ಮತ್ತೆ ನಾಳೆ ದಿವಸ ಮತ್ತೆ 5 ಕ್ವಶನ್ಸ್ ಅನ್ನ, ಒಂದು 10-12 ನ್ಯೂಸ್ ಗಳನ್ನ, ಯಾಕಂದ್ರೆ ನಾವು ಜಾಸ್ತಿ ಹೆಚ್ಚಿನ ನ್ಯೂಸ್ ಗಳನ್ನ ಹೇಳೋದ್ರಿಂದ ಅರ್ಥ ಇಲ್ಲ. ಎಂಥ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡ್ಬೇಕಂದ್ರೆ ಒಂದು 10 ಆಗಿರ್ಲಿ ಅವೇನಾಗಿರ್ಬೇಕು, ಪರೀಕ್ಷೆಯಲ್ಲಿ ಬರ್ತಿರ್ಬೇಕು. ಓಕೆ, ಸೊ ಈಗ ಆ ದಿವಸ ಈ ದಿವಸ ಅಂತ ಬರ್ತಿರುತ್ತೆ, ಬಟ್ ಅವುಗಳನ್ನೆಲ್ಲ ಜಾಸ್ತಿ ಫೋಕಸ್ ಮಾಡೋದು ಬೇಡ. ಫೋಕಸ್ ಎಂತದ್ ಮಾಡೋಣ ಅಂತಂದ್ರೆ ಈಗ ಅದು ಎಲ್ಲಾದ್ರೂ ನಮಗೆ ಯೂಸ್ ಆಗಿರ್ಬೇಕು. ಯಾವುದೇ ಎಕ್ಸಾಮ್ ಬರೆದ್ರು ಅಲ್ಲಿ ಯೂಸ್ ಆಗಿರ್ಬೇಕು, ಅಥವಾ KS ಬರೆಯುವಾಗ ಪ್ರಿಲಿಮ್ಸ್ ಮೇನ್ಸ್ ಅಥವಾ ಇಂಟರ್ವ್ಯೂ ಎಸ್ಸೇದಲ್ಲಾದ್ರೂ ಯೂಸ್ ಆಗಿರ್ಬೇಕು. ಅಂತ ಒಂದು ಕಂಟೆಂಟ್ ಗಳನ್ನ ಹುಡುಕಾಡಿ ಅಷ್ಟನ್ನೇ ನಾವು ಓದೋಣ. ಓಕೆ, ಸೊ ಉಳಿದಿದ್ರೆ ಬೇರೆ ಏನಾದ್ರೂ ಉಳಿದಿದ್ರೆ ಅದು ನಮ್ಮ ಮ್ಯಾಗಝಿನ್ಸ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಬಟ್ ಡೈಲಿ ಈ ತರ ನಾವು ಕ್ವಶನ್ಸ್ ಜೊತೆಗೆ ಓದೋದ್ರಿಂದ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ನಾವು ಈ ತರ ಆನ್ಸರ್ ಮಾಡೋದ್ರಿಂದ ನಾವು ಎಲ್ಲಿ ತಪ್ತಾ ಇದೀವಿ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಲ್ಲಪ್ಪ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಟ್ವಿಟರ್, ಫೇಸ್ಬುಕ್, ಓಕೆ, ಸೊ ಇನ್ಸ್ಟಾಗ್ರಾಮು, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಫಾಲೋ ಮಾಡಿ. ಮತ್ತೆ ನಿಮ್ದು ಏನಾದ್ರೂ ಅಭಿಪ್ರಾಯಗಳಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ 9480216410 ಕೂಡ ನೀವು ಮೆಸೇಜ್ ಕೂಡ ಮಾಡಬಹುದು. ಸೊ ಕೊನೆಗೆ ಒಳ್ಳೆತನ ಒಳ್ಳೆಯ ರೀತಿಯಾಗಿ ಬದುಕೋಣ. ಸೊ ಯಾರಿಗೂ ಯಾವುದೇ ರೀತಿಯಾದಂತಹ ಕೆಟ್ಟದ್ದನ್ನ ಬಯಸೋದು ಬೇಡ. ಸೊ ಅಪ್ಪು ಸರ್ ಅವರ ಹೆಸರಲ್ಲಿ ನಾವು ಒಂದು ಸಂಕಲ್ಪ ತಗೊಂಡಿದ್ವಿ. ಏನಪ್ಪಾ ಅಂತಂದ್ರೆ ನಾವು ಕೂಡ ಎಲ್ಲರನ್ನು ಪ್ರೀತಿಸುವಂತ ಒಂದು ಮನುಷ್ಯರಾಗಿ ಬಾಳ್ತೀವಂತ. ಸೊ ಇಲ್ಲಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮುಗಿಯುತ್ತೆ. ಎಲ್ಲರಿಗೂ ಶುಭರಾತ್ರಿ.